ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜೂನ್ 5ರ ನಂತರ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿರಲಿದೆ? ಈ ಜೂನ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ? ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಕನ್ಯಾ ರಾಶಿಯವರಿಗೆ ಈ ಜೂನ್ 5ರ ನಂತರ ಏನೆಲ್ಲ ಅದೃಷ್ಟ ಬರಲಿದೆ, ಜೂನ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ ಸ್ನೇಹಿತರೆ. ಜೂನ್ 2026 ಕನ್ಯಾ ರಾಶಿಯವರಿಗೆ ಜೀವನದ ಹೊಚ್ಚ ಅದ್ಭುತ ಅಧ್ಯಾಯವನ್ನು ತೆರೆಯುತ್ತದೆ. 8ನೇ ಮನೆಯಲ್ಲಿ ಮಂಗಳನ ಸಂಚಾರದಿಂದಾಗಿ ನೀವು ಎದುರಿಸಿದಂತಹ ದೈಹಿಕ ಯಾತನೆ ಮತ್ತು ಹಠಾತ್ ಕಿರಿಕಿರಿಗಳು ಈ ತಿಂಗಳು ಶಾಶ್ವತವಾಗಿ ಕೊನೆಗೊಳ್ಳಲಿದೆ ಅಂತಲೇ ಹೇಳ್ಬೋದು. ಅತ್ಯಂತ ಪ್ರಮುಖವಾಗಿ ಹೇಳಬೇಕಂದ್ರೆ ನಿಮ್ಮ ಕೌಟುಂಬಿಕ ಸುಖ ಮತ್ತು ಸಂಬಂಧಗಳ ಅಧಿಪತಿಯಾದಂತಹ ಗುರು ಜೂನ್ 2ರಂದೆಯೇ 11ನೇ ಮನೆಯ ಲಾಭ ಸ್ಥಾನದಲ್ಲಿ ಅಂದರೆ ಕಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪಿರುವ ಕಾರಣ ಇದು ನಿಮ್ಮ ಭವ್ಯವಾದ ರಾಜಯೋಗವನ್ನು ಸೃಷ್ಟಿ ಮಾಡ್ತಾ ಬಂದಿದೆ. ಇದರೊಂದಿಗೆ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಸೂರ್ಯನ ಉಪಸ್ಥಿತಿಯು ಕೂಡ ನಿಮ್ಮ ಉದ್ಯೋಗವನ್ನು ಸಂಪೂರ್ಣವಾಗಿ ಉತ್ತುಂಗಕ್ಕೆ ಏರಿಸಲಿದೆ. ಗ್ರಹಗಳು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಜೋಡಣೆಯಾಗಿ ಇರುವುದರಿಂದ ಈ ತಿಂಗಳು ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ರೀತಿಯಲ್ಲಿ ಅದೃಷ್ಟ ಒಲಿಯಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಜೂನ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು ಮತ್ತು ಅವುಗಳ ಪ್ರಭಾವ ಹೇಗಿರಲಿದೆ ಅನ್ನೋ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬಂದುಬಿಡೋಣ ಸ್ನೇಹಿತರೆ. 9 ಮತ್ತು 10ನೇ ಮನೆಯಲ್ಲಿ ಸೂರ್ಯನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು, ಜೂನ್ 15ರವರೆಗೆ 9ನೇ ಮನೆಯಲ್ಲಿ ಇದ್ದು ದೂರದ ಪ್ರಯಾಣಗಳನ್ನು ತರ್ತಾ ಬಂದರೆ, ಅದಾದ ನಂತರ 10ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಸೂರ್ಯನು ಸ್ಥಳಾಂತರಗೊಂಡು ಆಡಳಿತಾತ್ಮಕ ಅಧಿಕಾರ, ಸಾರ್ವಜನಿಕ ಕೀರ್ತಿ ಮತ್ತು ಯಶಸ್ಸನ್ನು ನೀಡಲಿದ್ದಾರೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 8 ಮತ್ತು 9ನೇ ಮನೆಯಲ್ಲಿ ಮಂಗಳನು ಈ ತಿಂಗಳಿನಲ್ಲಿ ಸಂಚಾರವನ್ನು ಮಾಡಲಿದ್ದು, ಜೂನ್ 21ರವರೆಗೆ 8ನೇ ಮನೆಯಲ್ಲಿ ಇದ್ದು ಆರೋಗ್ಯ ಮತ್ತು ಚಾಲನೆಯ ಬಗ್ಗೆ ಎಚ್ಚರಿಕೆಯನ್ನು ಬಯಸಲಿದ್ದು, ಅನಂತರ 9ನೇ ಮನೆಗೆ ಬದಲಾಗಿ ಅದೃಷ್ಟ ಮತ್ತು ದೈವಿಕ ಕೃಪೆಯನ್ನು ಪ್ರಚೋದಿಸಲಿದ್ದಾರೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, 10ನೇ ಮತ್ತು 11ನೇ ಮನೆಯಲ್ಲಿ ಶುಕ್ರನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು, ಜೂನ್ 8ರವರೆಗೆ 10ನೇ ಮನೆಯಲ್ಲಿ ವೃತ್ತಿಪರ ಲಾಭಗಳನ್ನು ತರ್ತಾ ಬಂದರೆ, ಅದಾದ ನಂತರ ಉಚ್ಚ ಗುರುವಿನೊಂದಿಗೆ ಸೇರಲು 11ನೇ ಮನೆಗೆ ತೆರಳುವ ಕಾರಣ ಆರ್ಥಿಕ ಪ್ರಗತಿಯನ್ನು ಈ ರಾಶಿಯವರು ಕಾಣಲಿದ್ದೀರಿ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 10 ಮತ್ತು 11ನೇ ಮನೆಯಲ್ಲಿ ಬುಧನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು, ಜೂನ್ 22ರವರೆಗೆ ತನ್ನದೇ ಆದಂತಹ ರಾಶಿಯಲ್ಲಿ ಬಲವಾಗಿ ನಿಂತು ಅತ್ಯಂತ ಬುದ್ಧಿವಂತ ನಿರ್ಧಾರಗಳನ್ನು ನೀಡ್ತಾರೆ. ಅನಂತರ ವಾಣಿಜ್ಯ ವಿಸ್ತರಣೆಗಾಗಿ 11ನೇ ಮನೆಗೆ ಸ್ಥಳಾಂತರಗೊಳ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 11ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಆಲ್ರೆಡಿ ಪ್ರವೇಶವನ್ನು ಜೂನ್ 2ರಂದೆಯೇ ಮಾಡಿರತಕ್ಕಂತಹ ಗುರು ಲಾಭಸ್ಥಾನದಲ್ಲಿ ಇರುವ ಕಾರಣ ಅಸಾಧಾರಣವಾದಂತಹ ಆರ್ಥಿಕ ಹರಿವನ್ನು ತರಲಿದ್ದು, ದೀರ್ಘಕಾಲದ ಆಸೆಗಳ ಈಡೇರಿಕೆ ಉಂಟಾಗಲಿದೆ ಮತ್ತು ವೈವಾಹಿಕ ಸಾಮರಸ್ಯವು ಕೂಡ ಎದುರಾಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ, ಶನಿ 7ನೇ ಮನೆಯ ಮೀನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಇರಲಿದ್ದು, 7ನೇ ಮನೆಯಲ್ಲಿ ನೆಲೆಸಿರುವ ಕಾರಣ ಪಾಲುದಾರಿಕೆಗಳಲ್ಲಿ ಅಳೆದು ತೂಗುವಂತಹ ವಿಧಾನ, ಸ್ಥಿರವಾದಂತಹ ಸಂಬಂಧಗಳು ಮತ್ತು ದಿನನಿತ್ಯದ ಆರೋಗ್ಯ ತಪಾಸಣೆಯನ್ನು ಈ ತಿಂಗಳು ಮಾಡಿಸ್ಬೇಕಾಗಿರ್ತದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಗ್ರಹ ಸಂಚಾರದಿಂದ ಕಾಣ್ತಾ ಬರ್ತೀರಿ. ಹಾಗಾದರೆ ಈ ಕನ್ಯಾ ರಾಶಿಯವರಿಗೆ ಜೂನ್ 4ರ ನಂತರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಎಂಬುದನ್ನು ನೋಡ್ತಾ ಬರೋದಾದರೆ, ಈ ಕನ್ಯಾ ರಾಶಿಯವರಿಗೆ ಈ ಜೂನ್ ತಿಂಗಳು ವೃತ್ತಿ ಕ್ಷೇತ್ರದಲ್ಲಿ ಅಸಾಧಾರಣವಾದಂತಹ ಮೈಲುಗಲ್ಲನ್ನು ಸೂಚಿಸಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ರಾಶಿ ಮತ್ತು ಕರ್ಮಾಧಿಪತಿಯಾದಂತಹ ಬುಧನು ಜೂನ್ 22ರವರೆಗೆ 10ನೇ ಮನೆಯಾದ ವೃತ್ತಿ ಸ್ಥಾನದಲ್ಲಿ ತನ್ನದೇ ಆದಂತಹ ರಾಶಿಯಲ್ಲಿ ಪ್ರಬಲ ಶಕ್ತಿಯನ್ನು ಕಾಯ್ದುಕೊಳ್ಳಲಿದ್ದಾರೆ. ಇದು ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ಳಲಿದ್ದು, ಈ ಅದ್ಭುತ ಗ್ರಹಗತಿಗೆ ಪೂರಕವಾಗಿ
ಜೂನ್ 15ರಂದು ಸೂರ್ಯನು ಸಹ 10ನೇ ಮನೆಗೆ ಪ್ರವೇಶವನ್ನ ಮಾಡಲಿದ್ದು, ಇದು ನಿಮ್ಮ ವೃತ್ತಿ ಜೀವನದಲ್ಲಿ ರಾಕೆಟ್ ವೇಗದಲ್ಲಿ ಮುಂದಕ್ಕೆ ಕೊಂಡೊಯ್ಯಲಿದೆ ಅಂತಾನೆ ಹೇಳ್ಬೋದು. ಕೆಲಸದ ಸ್ಥಳದಲ್ಲಿ ಸಂಪೂರ್ಣ ಕಾರ್ಯಾಚರಣೆಯು ನಿಮ್ಮ ನೇರ ಆಜ್ಞೆಯ ಅಡಿಯಲ್ಲಿ ನಡೆಯುತ್ತದೆ ಮತ್ತು ನಿಮ್ಮ ನಾಯಕತ್ವದ ಗುಣಗಳಿಂದ ಮೇಲಾಧಿಕಾರಿಗಳು ಹೆಚ್ಚು ಪ್ರಭಾವಿತರಾಗಲಿದ್ದಾರೆ. ಸಾರ್ವಜನಿಕ ಇಲಾಖೆಗಳಲ್ಲಿ ಅಥವಾ ಕಾರ್ಪೊರೇಟ್ ನಾಯಕತ್ವದ ಪಾತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಅಚಲವಾದಂತಹ ಪ್ರತಿಷ್ಠೆ ಮತ್ತು ಕಾರ್ಯನಿರ್ವಾಹಕ ಅಧಿಕಾರವನ್ನ ಪಡೆಯಲಿದ್ದಾರೆ. 11ನೇ ಮನೆಯಾದ ಲಾಭಸ್ಥಾನದಲ್ಲಿ ಇರತಕ್ಕಂತಹ ಗುರು ನಿಮ್ಮ ಆಡಳಿತಾತ್ಮಕ ಮೇಲಾಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಆನಂದಿಸಲಿದ್ದು, ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಯಾವುದೇ ಬಡ್ತಿ ಅಥವಾ ಕಾರ್ಪೊರೇಟ್ ಪ್ರಗತಿಗಳು ಈ ತಿಂಗಳು ಬಹಳಷ್ಟು ಯಶಸ್ವಿಯಾಗಿ ಕೈಗೂಡಲಿದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಂಡಿದ್ದೀರಿ. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದ್ರೆ, ಸ್ವತಂತ್ರ ವ್ಯಾಪಾರಸ್ಥರಿಗೆ ಈ ತಿಂಗಳು ಅತ್ಯುತ್ತಮವಾದಂತಹ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ಲಾಭಸ್ಥಾನವಾದ 11ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರುವಿನ ಜೊತೆಗೆ ನಿಮ್ಮ ಧನಾಧಿಪತಿಯಾದಂತಹ ಶುಕ್ರನು ಕೂಡ ಜೂನ್ 8ರಂದು ಮತ್ತೆ ನಿಮ್ಮ ರಾಶಿ ಅಧಿಪತಿ ಬುಧನು ಜೂನ್ 22ರಂದು ಅದೇ ಮನೆಗೆ ಪ್ರವೇಶವನ್ನ ಮಾಡುವ ಕಾರಣ ನಿಮ್ಮ ವಾಣಿಜ್ಯ ಗುರುತು ವೇಗವಾಗಿ ಗುಣಿಸಲ್ಪಡುತ್ತದೆ. ಹೊಸ ಶಾಖೆಗಳನ್ನು ಸ್ಥಾಪಿಸಲು ಅಥವಾ ಹೊಸ ಕ್ಷೇತ್ರಗಳಿಗೆ ವೈವಿಧ್ಯಮಯಗೊಳಿಸಲು ಇದು ನಿರ್ದೋಷವಾದಂತಹ ಕಾಲಾವಧಿ ಅಂತಲೇ ಹೇಳ್ಬೋದು. ಕಲಾತ್ಮಕ ಮಾಧ್ಯಮಗಳು, ಮಾಧ್ಯಮ ನೆಟ್ವರ್ಕಿಂಗ್ಗಳು, ವಾಣಿಜ್ಯ ಏಜೆನ್ಸಿಗಳು ಅಥವಾ ಆಹಾರ ಹಾಗೆ ಆತಿಥ್ಯ ವ್ಯವಹಾರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಗ್ರಾಹಕರ ಆಕರ್ಷಣೆಯಲ್ಲಿ ಅಭೂತಪೂರ್ವವಾದಂತಹ ಏರಿಕೆಯನ್ನು ಕಂಡಿದ್ದು, 7ನೇ ಮನೆಯಲ್ಲಿ ಶನಿಯ ಸಂಚಾರವೂ ಕೂಡ ಇರುವುದರಿಂದ ವಾಣಿಜ್ಯ ಪಾಲುದಾರಿಕೆಗಳು ಯಾವುದೇ ದೊಡ್ಡ ಅಡೆತಡೆಗಳನ್ನು ಈ ರಾಶಿಯವರಿಗೆ ಎದುರಿಸುವುದಿಲ್ಲ. ಬದಲಿಗೆ ದೀರ್ಘಕಾಲೀನ ರಚನಾತ್ಮಕ ಸ್ಥಿರತೆಯನ್ನು ಪಡೆದುಕೊಳ್ಳಲಿದ್ದು, ಇದು ವಿಶ್ವಾಸಾರ್ಹ ಹೂಡಿಕೆದಾರರಿಂದ ನೀವು ಬಂಡವಾಳವನ್ನು ಪಡೆಯುವಂತಹ ಸಮಯ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದ್ರೆ, ಆರ್ಥಿಕ ಸ್ಥಿತಿ ಮತ್ತು ಬೌದ್ಧಿಕ ಸಮೃದ್ಧಿಯು ಈ ತಿಂಗಳು ಬಹಳಷ್ಟು ಪ್ರಮುಖವಾಗಿ ಇರಲಿದೆ. 11ನೇ ಮನೆಯಲ್ಲಿ ರೂಪುಗೊಳ್ಳುತ್ತಿರುವಂತಹ ಭವ್ಯವಾದ ಗ್ರಹಗಳ ಸಂಯೋಜನೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದಂತಹ ಆರ್ಥಿಕ ಬಾಕಿಗಳನ್ನು ಯಶಸ್ವಿಯಾಗಿ ವಸೂಲಿ ಮಾಡಲಾಗ್ತದೆ. ಜೂನ್ 15ರವರೆಗೆ ಸೂರ್ಯನು ನಿಮ್ಮ 9ನೇ ಮನೆಯಲ್ಲಿ ಇರುವುದರಿಂದ ಪೂರ್ವಜರ ಆಸ್ತಿಗಳ ಮೂಲಕ ಅಥವಾ ಸರ್ಕಾರದಿಂದ ಮಂಜೂರಾದ ಕೆಲಸಗಳ ಮೂಲಕ ಆರ್ಥಿಕವಾಗಿ ಲಾಭವನ್ನು ಪಡೆದುಕೊಳ್ತಾ ಹೋಗ್ತೀರಿ. ನಿಮ್ಮ ವೈಯಕ್ತಿಕ ಸೌಕರ್ಯವನ್ನು ಹೆಚ್ಚಿಸಲು ಮನೆಗಾಗಿ ಐಷಾರಾಮಿ ಜೀವನ ಶೈಲಿಯು ವಸ್ತುಗಳ ಮೇಲೆ ನೀವು ಸಂತೋಷದಿಂದ ಹೂಡಿಕೆಯನ್ನು ಮಾಡ್ತೀರಿ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದೀರಿ. ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನ ಕಾಡುತ್ತಿದ್ದ ದಿನನಿತ್ಯದ ಆರೋಗ್ಯದ ಆತಂಕಗಳು ಜೂನ್ 21ರಂದು ಮಂಗಳನು ನಿಮ್ಮ 8ನೇ ಮನೆಯಿಂದ ನಿರ್ಗಮಿಸಿದಾಗ ಸಂಪೂರ್ಣವಾಗಿ ದೂರವಾಗ್ತದೆ. ವಾಹನ ಚಾಲನೆಯ ಭಯ, ಕೋಪದಲ್ಲಿನ ಹಠಾತ್ ಏರಿಕೆ ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಅಸ್ವಸ್ಥತೆಗಳು ತಿಂಗಳ ಅಂತ್ಯದ ವೇಳೆಗೆ ಸಂಪೂರ್ಣವಾಗಿ ಮರೆಯಾಗಲಿದೆ. ಲಾಭಸ್ಥಾನದಲ್ಲಿರತಕ್ಕಂತಹ ಗುರು ನಿಮ್ಮ 3ನೇ ಮನೆ ಮತ್ತು 5ನೇ ಮನೆ ಹಾಗೂ 7ನೇ ಮನೆಯಲ್ಲಿ ತನ್ನ ಶುಭ ದೃಷ್ಟಿಯನ್ನ ಬೀರುವ ಕಾರಣ ನಿಮ್ಮ ಪ್ರಮುಖ ಶಕ್ತಿಯು ಪ್ರಬಲವಾದ ಉತ್ತೇಜನವನ್ನು ಪಡೆದುಕೊಳ್ತಾ ಹೋಗ್ತದೆ. ನವೀಕೃತ ಮಾನಸಿಕ ಉತ್ಸಾಹದೊಂದಿಗೆ ನಿಮ್ಮ ಕಣ್ಣುಗಳಲ್ಲಿ ರೋಮಾಂಚಕ ಹೊಳಪು ಕೂಡ ಪ್ರಕಟವಾಗಲಿದೆ. ಜೂನ್ 21ರವರೆಗೆ ಮಾತ್ರ ಚಾಲನೆಯನ್ನ ಮಾಡುವಾಗ ಅಥವಾ ವಿದ್ಯುತ್ ಉಪಕರಣಗಳನ್ನು ನಿರ್ವಹಿಸುವಾಗ ಸಾಮಾನ್ಯ ಎಚ್ಚರಿಕೆ ಅಗತ್ಯ ಅಂತಾನೆ ಹೇಳ್ಬೋದು. ಇನ್ನು ಈ ರಾಶಿಯವರ ಕೌಟುಂಬಿಕ ಜೀವನದ ವಿಚಾರಕ್ಕೆ ಬರೋದಾದ್ರೆ, ಕೌಟುಂಬಿಕ ಜೀವನವು ಒಂದು ದೊಡ್ಡ ಹಬ್ಬದಂತೆ ಅಂತಾನೆ ಹೇಳ್ಬೋದು. 11ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಮತ್ತು ಶುಕ್ರರ ಆಹ್ಲಾದಕರವಾದಂತಹ ಸಂಯೋಜನೆಯು ನಿಮ್ಮ ಮನೆಯಲ್ಲಿ ಮಂಗಳಕರ ಮತ್ತು ಸಂತೋಷದಾಯಕ ಸಮಾರಂಭವೊಂದನ್ನು ನಡೆಸುವುದು ಸೂಚಿಸಲಿದ್ದು, ಹಿರಿಯರ ಆಶೀರ್ವಾದವು ನಿಮಗೆ ಬಲವಾದ ಗುರಾಣಿಯಾಗಿ ಕಾರ್ಯವನ್ನು ನಿರ್ವಹಿಸಲಿದೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ನಿಮ್ಮ 7ನೇ ಮನೆಯಲ್ಲಿ ಶನಿಯ ಸಂಚಾರವಿದ್ದು ವಿವಾಹ ಸಂಬಂಧಗಳನ್ನು ಹುಡುಕುತ್ತಿರುವವರು 11ನೇ ಮನೆಯಲ್ಲಿ ಇರತಕ್ಕಂತಹ ಗುರು ಶುಕ್ರರ ಸಂಯೋಜಿತ ಕೃಪೆಯಿಂದಾಗಿ ಅದ್ಭುತವಾದಂತಹ ಸಂಬಂಧಗಳನ್ನು ಕಾಣ್ತಾ ಬರ್ತೀರಿ. ಸಂಗಾತಿಯೊಂದಿಗಿನ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ನಿವಾರಣೆಗಾಗಿ ನಿಮ್ಮ ವೈಯಕ್ತಿಕ ಬಾಂಧವ್ಯವು ಗಮನಾರ್ಹವಾಗಿ ಇನ್ನಷ್ಟು ಬಲಗೊಳ್ಳಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವಿದ್ಯಾರ್ಥಿಗಳಿಗೆ ಮತ್ತೆ ಶಿಕ್ಷಣದ ವಿಚಾರಕ್ಕೆ ಬರೋದಾದ್ರೆ, ನಿಮ್ಮ ರಾಶಿ ಮತ್ತೆ ವಿದ್ಯಾಧಿಪತಿಯಾದಂತಹ ಬುಧನು 10ನೇ ಮನೆಯಲ್ಲಿ ಪ್ರಬಲವಾಗಿ ನೆಲೆಸಿರುವುದರಿಂದ ಲಾಭಸ್ಥಾನದಲ್ಲಿರತಕ್ಕಂತಹ ಉಚ್ಚ ಗುರುವಿನೊಂದಿಗೆ ಸೇರಿಕೊಂಡು ವಿದ್ಯಾರ್ಥಿಗಳಿಗೆ ಅದ್ಭುತವಾದಂತಹ ಘಟ್ಟವನ್ನು ನೀಡಲಿದೆ. ವಿಶೇಷ ಸಂಶೋಧನೆ, ಮಾಹಿತಿ ತಂತ್ರಜ್ಞಾನ ಮತ್ತೆ ಫೈನಾನ್ಷಿಯಲ್ ಅನಾಲಿಟಿಕ್ಸ್ಗೆ ತೊಡಗಿರುವಂತಹ ವಿದ್ಯಾರ್ಥಿಗಳು ಈ ಬಾರಿ ಉತ್ತಮವಾದಂತಹ ಯಶಸ್ಸನ್ನ ಕಾಣಲಿದ್ದೀರಿ. ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಕೂಡ ಪಡೆಯುತ್ತೀರಿ ಅಂತಲೇ ಹೇಳ್ಬೋದು. ವಿಶ್ವವಿದ್ಯಾಲಯದ ಪ್ರವೇಶಕ್ಕಾಗಿ ಕಾಯುತ್ತಿರುವವರು
ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಯಶಸ್ವಿಯಾಗಿ ಸೀಟುಗಳನ್ನು ಪಡೆದುಕೊಳ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನ ಈ ರಾಶಿಯವರು ಕಾಣಲಿದ್ದೀರಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಿಮ್ಮ ಲಾಭ ಸ್ಥಾನದಲ್ಲಿ ಉಚ್ಚ ಗುರುವಿನಿಂದ ಉಂಟಾಗುವ ಭವ್ಯವಾದ ರಾಜಯೋಗವನ್ನ ಸಂಪೂರ್ಣವಾಗಿ ಸೆರೆ ಹಿಡಿಯಲು ಮತ್ತು ಜೂನ್ 21ರವರೆಗೆ 8ನೇ ಮನೆಯ ಮಂಗಳನ್ನ ಶಾಂತಗೊಳಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನ ಮಾಡ್ತಾ ಬನ್ನಿ. ಮೊದಲನೇದಾಗಿ, ಮಂಗಳನ್ನು ಸ್ಥಾನ ಬದಲಾಯಿಸುವವರಿಗೆ ಸಣ್ಣ ಪುಟ್ಟ ಆರೋಗ್ಯ ಏರುಪೇರುಗಳು ಅಥವಾ ಚಾಲನಾ ಅಡೆತಡೆಗಳಿಂದ ರಕ್ಷಿಸಿಕೊಳ್ಳಲು ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನ ಕೆಂಪು ಹೂಗಳಿಂದ ಪೂಜಿಸಿ ಮತ್ತೆ ಕೆಂಪು ಮಸೂರ್ ಬೇಳೆಯನ್ನ ದಾನ ಮಾಡಿ ಸ್ನೇಹಿತರೆ. ಇದು ಸಾಕಷ್ಟು ಬದಲಾವಣೆಗಳನ್ನ ತರಲಿದೆ. ಉಚ್ಚ ಸ್ಥಾನದಲ್ಲಿ ಗುರುವಿನ ಅದ್ಭುತ ಅದೃಷ್ಟವನ್ನ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಭದ್ರಪಡಿಸಿಕೊಳ್ಳಲು ಪ್ರತಿ ಗುರುವಾರದಂದು ಹಳದಿ ಉಡುಪನ್ನು ಧರಿಸಿ ದತ್ತಾತ್ರೇಯ ಅಥವಾ ಶ್ರೀ ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನ ಜಪಿಸಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನ ಕಾಣಲಿದ್ದೀರಿ. ಹಾಗೆ ಪ್ರತಿ ಗುರುವಾರದಂದು ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನ ಮಾಡಿ ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧನ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸಲು ಮತ್ತೆ ನಿಮ್ಮ ವೃತ್ತಿ ಜೀವನದ ಉತ್ತುಂಗಕ್ಕೆ ಏರಲು ಬುಧವಾರದಂದು ನಿಯಮಿತವಾಗಿ ವಿಷ್ಣು ಸಹಸ್ರನಾಮವನ್ನ ಪಠಿಸ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನ ತರಲಿದೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನ ಹಚ್ಚುತ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನ ತರಲಿದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಶನಿ ದೇವರು, ಮಂಗಳದೇವ, ಗುರುದೇವ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೇನೆ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.